what happened in Pahalgam. ಜಾತ್ಯತೀತ ರಾಷ್ಟ್ರ ಅಂತ ನಾವು ಎದೆತ್ತು ಬಡದ್ ಹೇಳ್ಕೊತೀವಿ. ಯಾವ ಧರ್ಮದಲ್ಲೂ ಸಾಯಿಸ್ಬಿಟ್ಟು ಇನ್ನೊಬ್ಬನ ಮೇಲೆ ನೀವು ಮಾರಮನೆ ಕಟ್ಟಿ ಅಂತ ಎಲ್ಲೂ ಹೇಳಿಲ್ಲ. किसी को हम एकदम गोली पे चला रहे हैं, ये कैसी दुनिया पे हम जी रहे हैं. டாலர்ஸ் ಬಿಟ್ರೆ யூரோ ಮತ್ತೆ பவுண்டே ಇರೋದು. ஹஸ்பண்ட் மட்டும் அங்க வந்துட்டு டெரர் டாக்ஸஸ் வச்சிருக்காங்க. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಆ್ಯಂಡ್ ಲಾ ವಿತ್ ಸಾಗರ್. ಇವತ್ತು ಈ ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಬೇಜಾರಾಗ್ತಾಯಿದೆ, ಸ್ವಲ್ಪ ದುಃಖದಲ್ಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೀತು, ಅದೆಲ್ಲರಿಗೂ ಗೊತ್ತಿದೆ. ನಮ್ಮ ಪಹಲ್ಗಾಮ್ ಕಾಶ್ಮೀರಲ್ಲಿ ಟೆರರ್ ಅಟ್ಯಾಕ್ ಆಯಿತು, ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಆಯಿತು. ಸುಮಾರು ಒಂದು 26ರಿಂದ 28 ಜನ ಸತ್ತೋದ್ರು. ಆಮೇಲೆ ಇನ್ನು ಕೆಲವರು ಇಂಜುರಿ ಆಗಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡಿಗರು ಕೂಡ ಇದ್ದರು. ಸೊ ಈ ನ್ಯೂಸು ಇಡೀ ಪ್ರಪಂಚದಾದ್ಯಂತ ಹರಡ್ತಾ ಇದೆ. ಆಮೇಲೆ ಇದನ್ನು ಬೇರೆ ಬೇರೆ ಕಡೆ ತಿರುವನ್ನು ಮೂಡಿಸ್ತಾ ಇದೆ. ಇದು ಅಂದರೆ ಕೆಲವು ಜನ ಪೊಲಿಟಿಕಲ್ ಅಜೆಂಡಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಕೆಲವು ಜನ ರಿಲಿಜಿಯಸ್ ಇಶ್ಯೂನ ತರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಕೆಲವೊಂದು ವೀಡಿಯೋಸ್ಗಳು ಲೀಕ್ ಆಗಿದೆ, ನೋಡ್ಬೋದು ನೀವು. ಆಮೇಲೆ ಅಲ್ಲಿ ಇರುವಂಥ ಅದು ಸತ್ತೋಗಿರುವಂಥ ಫ್ಯಾಮಿಲಿಯವರೇ ಹೇಳಿದ್ದಾರೆ. ಕೆಲವೊಂದು ಚಿಕ್ಕ ಹುಡುಗ ಬಂದು ಹೇಳ್ತು ಕಿ ಅವ್ರಿಗೇನೋ ಆತಂಕವಾದಿಗಳು ಹೇಳಿದ್ರು ತುಮಾರ ಮೋದಿ ಕೋ ಬುಲಾವ್. ಆಮೇಲೆ ಆ ಪ್ಯಾಂಟ್ ತೆಗೆದು ಕಥನ ಮಾಡಿದಾರೋ ಇಲ್ಲೋ ಅಂತ ನೋಡಿ ನೀವು ಹಿಂದೂನಾ ಅಂತ ಹೇಳಿ ಅವ್ರನ್ನ ಹೊಡೆದಿರೋದು ಇದೆ. ಸೊ ಈ ಥರ ಎಲ್ಲ ಘಟನೆಗಳು ನಡೆದಿದೆ. ಸೊ ಇವಾಗ ನಾನು KL ಲಾ ಕಾಲೇಜ್ ಮುಂದೆ ಇದ್ದೀನಿ, ನಮ್ಮ ಕಾಲೇಜ್ ಮುಂದೆ. ಸೊ ನಾವು ಇವಾಗ ಏನು ಮಾಡೋಣ, ಕಾಲೇಜ್ ಒಳಗಡೆ ಹೋಗೋಣ, ನಮ್ಮ ಲಾ ಸ್ಟೂಡೆಂಟ್ ಜೊತೆಗೆ ಮಾತಾಡೋಣ, ಈ ಇಶ್ಯೂ ಬಗ್ಗೆ ಕೇಳೋಣ ಅವ್ರಿಗೆ, ಅವ್ರ ಅಭಿಪ್ರಾಯ ಏನು. ಅಂದರೆ ಯಾಕಂದರೆ ಅವರೇ ಇವಾಗ ನಮ್ಮ ಮುಂದಿನ ಸಮಾಜಕ್ಕೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತಾಡೋರು ಅವರೇ. ಸೊ ಅವ್ರಿಗೆ ಈ ವಿಷಯದ ಬಗ್ಗೆ ಏನು ಅನಿಸಿದೆ, ಅವ್ರ ಒಪಿನಿಯನ್ ಏನು, ಆಮೇಲೆ ಇದು ಯಾಕೆ ಆಗ್ತಾಯಿದೆ, ಇದಕ್ಕೆ ಕಾರಣಗಳೇನು, ಪ್ರತಿಯೊಂದು ವಿಷಯನ ಡೀಟೇಲಾಗಿ ಮಾತಾಡೋಣ. ಇದು ವಿಡಿಯೋ ಸ್ವಲ್ಪ ಲೆಂದಿನೂ ಆಗ್ಬೋದು, ಇಲ್ಲ ಚಿಕ್ಕದು ಆಗ್ಬೋದು, ಗೊತ್ತಿಲ್ಲ ಎಷ್ಟಾಗುತ್ತೆ, ನಮ್ಮ ಹುಡುಗರು ಎಷ್ಟು ಮಾತಾಡ್ತಾರೆ. ಬಟ್ ಏನೇ ಎಷ್ಟು ಕವರ್ ಆದರೂ ಕೂಡ ಒಂಚೂರು ಕಟ್ ಮಾಡದೆ ಪ್ರತಿಯೊಂದು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಒಳಗಡೆ ಹೋಗೋಣ. ಕೆಲವು ಜನ ಹುಡುಗರ ಜೊತೆಗೆ ಮಾತಾಡೋಣ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. What happened in Pahalgam is highly condemnable, as it is against the humanity, and so many innocent people have been killed. 28 people have been killed, and Pahalgam is a sensitive region, and lack of security is also one of the issues. At Pahalgam, it is a tourist place. Like so many thousands of people have the tourist attractions, and every year thousands of people go there. So asking people about their religion and targeting a particular community is intolerable, and I request all the people to maintain peace and harmony. ಇದು ಏಪ್ರಿಲ್ 22 ಒಂದು ಕರಾಳ ದಿವಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾರತಕ್ಕೆ ಒಂದು ಅಚಾನಕ್ ಆಗಿ ಒಂದು ಶಾಕ್ ಆದಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಗೊತ್ತಾಗಲಿಲ್ಲ ಏನಾಯಿತು, ಯಾಕಾಯಿತು, ಎಲ್ಲ ನ್ಯೂಸ್ನಾಗ ಬರಕತ್ಮ್ಯಾಗ ನಮ್ಗೆ ಅದು ಎಲ್ಲ ಗೊತ್ತಾಗಕ್ಕೆ ಚಲೋ ಆಯಿತು. ಅದು ಭಾಳ ದುಃಖಕರ ಘಟನೆ. ಒಂದೊಂದು ಅಂದ್ರೆ ಒಂದು ಧರ್ಮದ ಆಧಾರದ ಮ್ಯಾಗ ಎಲ್ಲರನ್ನೂ ಹೆಂಗೆ ಒಂದು ಮತಾಂಧರು ನಮ್ಮ ಹಿಂದೂಗಳನ್ನ ಹುಡುಕಿ ಕೊಲ್ತಾರಂದ್ರೆ ಅವ್ರನ್ನ. ಅದು ಅಲ್ದ ನನಗೆ ಅದಕ್ಕಿಂತ ಭಾಳ ಮನ್ಸಿಗೆ ಬೇಜಾರಾಗಿದ್ದು ಒಂದು ವಿಷಯ ಏನಂದ್ರೆ, ಅವ್ರ ಪ್ಯಾಂಟ್ ಕಳಿಸಿ ಅವ್ರ ಕತ್ನ ಆಗೈತೋ ಇಲ್ಲೋ ಅನ್ನೋದನ್ನ ನೋಡಿ ಅವ್ರನ್ನ ಸಾಯ್ ಹೊಡಿತಾರಂದ್ರೆ ಅದು ಯಾವ ಮಟ್ಟಿಗೆ ಅವ್ರ ಮತಾಂತರ ಇರ್ಬೋದು ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೋಬೇಕಾಗೈತಿ. ಎಲ್ಲ ಹಿಂದೂಗಳು, ಭಾರತ ದೇಶದಾಗ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಇದನ್ನು ಫಸ್ಟ್ ಯೋಚನೆ ಮಾಡ್ಬೇಕಾಗೈತಿ. ಇದು ಯಾವ ರೀತಿ ನಮ್ಗೆ ಒಂದು ಪ್ರಭಾವ ಬೀರುತ್ತೆ ಅಂದ್ರೆ, ಭಾರತದಾಗ ನಾವು ಒಂದು ಏನು ಜಾತ್ಯತೀತ ರಾಷ್ಟ್ರ ಅಂತ ನಾವು ಎದೆತ್ತು ಬಡದ್ ಹೇಳ್ಕೊತೀವಿ. ಈಗ ನಮ್ಗೆ ಅನ್ಸಾಕತ್ತೈತಿ ಯಾವ ರೀತಿಯಾದಂಥ ಜಾತ್ಯತೀತ ರಾಷ್ಟ್ರ ಒಳಗದೀವಿ ನಾವು ಅಂತ. ಯಾಕಂದ್ರೆ ನಮ್ಗದು ನಾವು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಂಗಿಲ್ಲ. ನಾವು ಅಣ್ತಂಬ್ರಾಗಿ ನಮ್ಮ ಕ್ಲಾಸ್ನಾಗೆ ಕೆಲವೊಂದಿಷ್ಟು ಮುಸಲ್ಮಾನ್ರು ಅದಾರ, ನಾವು ಹಿಂದೂಗಳದೀವಿ, ನಾವು ಒಗ್ಗಟ್ಟಾಗೇ ಅದೀವಿ. ಆದ್ರೆ ನಮ್ಗೆ ಈಗ ಅಂಜಿಕ್ ಬರಕತ್ತೈತೆ ಅವ್ರ ಜೋಡಿ ಇವರು ಹೆಂಗ್ ನಮ್ಗೆ ಅವ್ರ ಜೋಡಿ ಹೆಂಗ್ ಕೂಡದಪ್ಪ, ಹಿಂಗೆ ಇಂಥ ಮತಾಂತರ ಇರ್ತಾರ ಅಂದಾಗ ನಾವು ಒಂದು ಯೋಚನೆ ಬರತೈತಲ್ಲ. ಇದನ್ನ ನಾನು ಭಾಳ ಕಠೋರವಾಗಿ ಖಂಡಿಸ್ತೀನಿ. ಆದ್ರೆ ಏನು ನಮ್ಮ ಭಾರತ ಸರ್ಕಾರ ಅದಕ್ಕೇನು ಆ್ಯಕ್ಷನ್ ತೊಗೊಂಡೈತಿ. ಈಗ 5 ಸೂತ್ರಗಳನ್ನು ಅವ್ರು ಅಳವಡಿಸ್ಕೊಂಡ್ರು. ಇಂಡಸ್ ವ್ಯಾಲಿ ಇದ್ರದ್ದು ಏನು ರಿವರ್ದು ಕ್ಯಾನ್ಸಲ್ ಮಾಡಿದ್ರು ಆ ಟ್ರೀಟಿಯನ್ನು. ಅದನ್ನ ಅಂದರೆ ಕ್ಯಾನ್ಸಲ್ ಅಂದರೆ ದೇ ಆರ್ ಪಾಸ್ಡ್ ಇಟ್. ಅದನ್ನ ಯಾವ ರೀತಿ ಪಾಸ್ ಮಾಡಿದ್ರು ಅಂದ್ರೆ, ಈಗಿನ ಪರಿಸ್ಥಿತಿಗೆ ಮೀಡಿಯಾದಾಗೆಲ್ಲ ಏನು ಪೋಟ್ರೆ ಆಗತ್ತೈತೆ ಅಂದ್ರೆ, ಇನ್ನು ಮುಂದೆ ನೀರು ಬಿಡಂಗಿಲ್ಲ, ಪಾಕಿಸ್ತಾನ ಸಾಯ್ತಾರ ಅವ್ರ. ಅದು ಹಂಗಿಲ್ಲ. ಈಗ ಅಂಕತನ ಅವ್ರು ಸಸ್ಪೆಂಡ್ ಮಾಡ್ಯಾರ. ಸಸ್ಪೆಂಡ್ ಮೀನ್ಸ್
ಈಗ ಅವ್ರು ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಯಾವುದೇ ಡ್ಯಾಮ್ ಆದ್ರೆ ಅವ್ರೇನ್ ಇವ್ರು ಬರ್ತಿದಾರಲ್ಲ ಅಲ್ಲಿ ಅಧಿಕಾರಿಗಳು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಿದ್ರು, ಇಂಡಿಯಾದವ್ರು ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಿದ್ರು, ಅದಷ್ಟೇ ಬಂದಾಗೈತಿ. ಈಗ ನೀರ್ ಬಿಡುದು ಯಾಕಂದ್ರೆ ನಾವು ಮ್ಯಾಗ ಹಿಮಾಲಯದಿಂದ ಎಕ್ಸಸ್ ನೀರ್ ಬಂದಿದ್ದನ್ನು ನಾವು ತಡೆದಿದ್ದೀವಿ ಅಂದ್ರೆ ನಮಗೆ ಸಮಸ್ಯೆ ಆಗತ್ತೆ ಅದು. ಸೊ ವಿ ಹ್ಯಾವ್ ಟು ರಿಲೀಸ್ ದಟ್. ಅದು ಅಷ್ಟ್ರ ಮಟ್ಟಿಗೆ ನನಗೆ ಏನು ಮುಂದಿನ ಇದಕ್ಕೆ ಏನು ಒಂದು ಪ್ರಭಾವ ಬೀರಂಗಿಲ್ಲ. ಬಟ್ ತಕ್ಕ ಮಟ್ಟಿಗೆ ಅವ್ರಿಗೊಂದು ಹಿಂಗ್ ಮಾಡಬಹುದು ಅಂತಕ್ಕಂಥ ಒಂದು ಸ್ಪಷ್ಟ ಉತ್ತರವನ್ನ ಸರ್ಕಾರ ಕೊಟ್ಟೈತಲ್ಲ, ಅದು ಒಂದು ಶ್ಲಾಘನೀಯವಾದಂಥದ್ದು. ಈಗ ನೆಕ್ಸ್ಟ್ ನಾವು ಇದಕ್ಕೆ ಸೊಲ್ಯೂಷನ್, ಈಗ ಎಲ್ಲರೂ ಪ್ರಾಬ್ಲಮ್ ಹೇಳಕತ್ತಾರ, ಹಿಂಗಾಗೈತಿ ಇದಕ್ಕೆ ಸೊಲ್ಯೂಷನ್ ಏನಂತಂದ್ರೆ, ನಾವು ಅಲ್ಲಿರ್ತಕ್ಕಂತಹ ಏನು ಲೋಕಲೈಟ್ಸ್ ಮುಸಲ್ಮಾನರಿಗೆ ಅಥವಾ ಲೋಕಲೈಟ್ಸ್ ಇರ್ತಕ್ಕಂಥ ಜನರಿಗೆ ಭಾರತದ ಬಗ್ಗೆ ಒಂದು ರಾಷ್ಟ್ರೀಯತೆ ಹುಟ್ಟಿಸತಕ್ಕಂಥ ಒಂದು ಕೆಲಸ ಮಾಡಬೇಕು. ಅಲ್ಲಿ ಸರ್ಕಾರಗಳು ಇದೆಲ್ಲ ಆಗಿದ್ದಕ್ಕೆ ಒಂದು ಸುಪ್ರೀಂ ಕೋರ್ಟು ಒಂದು ಮೇನ್ ಕಾರಣ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ಅವ್ರು ಎದಿ ಮ್ಯಾಕ್ ಕುಂತ್ರು, ಅಲ್ಲಿ ಎಲೆಕ್ಷನ್ ಮಾಡ್ರಿ ಅವ್ರ ರೈಟ್ಸ್ ಹಾಳಾಗತ್ತ, ಎಲೆಕ್ಷನ್ ಮಾಡ್ರಿ ರೈಟ್ಸ್ ಹಾಳಾಗತ್ತ ಅಂತ ಎಲೆಕ್ಷನ್ ಮಾಡಿದ್ದ ಪರಿಸ್ಥಿತಿನೇ ಇದೆ. ಅಲ್ಲಿ ಇಂಟರ್ನಲಿ ದೇ ಆರ್ ಗೆಟಿಂಗ್ ಸಪೋರ್ಟ್ ಬೈ ದ ಮೆಂಬರ್ಸ್ ಆಫ್ ದ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್ ಇಟ್ ಸೆಲ್ಫ್. ಅಲ್ಲಿ ಅವ್ರ ಹೇಳಿಕೆಗಳು ಆಗಿರ್ಬೋದು, ಅವರು ಈಗ ಕೆಲವೊಂದಿಷ್ಟು ಅಲ್ಲಿ ನಾಯಕರು ಪಾಡ್ಕಾಸ್ಟ್ನೇ ಬಂದ ಹೇಳ್ತಾರ, ನಾವು ಪಾಕಿಸ್ತಾನದ ಪರವಾಗಿದ್ದೀವಿ ಅಂತ ಓಪನ್ ಆಗಿ ಹೇಳ್ತಾರ. ಅಂತವ್ರು ಸಿದ್ದರಾಮಯ್ಯ ವಿರೋಧಿಗಳಂತ ಈ ತರ ಎಲ್ಲ ಹೇಳಿಕೆಗಳು ಬಂದಾಗ ನಮ್ಮ ಭಾರತದ ಜನರದ್ದು ಹಾಗೆ ಸೈನಿಕರದ್ದು ಮಾರಲ್ ಎಬಿಲಿಟಿನ ನಾವು ಮಾರಲಿ ಅವ್ರನ್ನ ಕುಗ್ಸ್ತಕ್ಕಂಥ ಕೆಲಸ ಆಗತೈತಿ. ಸೊ ಇದನ್ನ ನಾವು ಖಂಡಿಸ್ಬೇಕು ಫಸ್ಟ್. ಆಮೇಲೆ ಅಲ್ಲಿ ನ್ಯಾಷನಲಿಸಮ್ ನ್ಯಾಷನಲಿಸಮ್ ಅನ್ನು ನಾವು ಏನು ಅವರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ, ಅಲ್ಲಿ ಇರ್ತಕ್ಕಂಥ ಸಡಕ್ ಚಾಪ್ ಮುಸಲ್ಮಾನರು ಅವ್ರನ್ನೆಲ್ಲರನ್ನೂ ಒದ್ದು ಒಳಗೆ ಹಾಕ್ತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಮದ್ರಸೆಗಳನ್ನು, ಅದರ ಸರ್ಕಾರಿ ಫಂಡಿಂಗ್ಗಳನ್ನು, ಅದಕ್ಕೆ ಏನೇನು ಸರ್ಕಾರದಿಂದ ಏನೇನು ಸವಲತ್ತುಗಳು ಎಲ್ಲರನ್ನೂ ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿ, ಅಲ್ಲಿರ್ತಕ್ಕಂಥ ಇಲ್ಲೀಗಲ್ ಮದ್ರಸೆಗಳನ್ನು ಅವ್ರಿಗೆ ಏನು ಟ್ರೀಟ್ ಮಾಡ್ತಾರಲ್ಲ ಅವ್ರನ್ನೆಲ್ಲರನ್ನೂ ಒದ್ದು ತಂದು ನಾಯಿಗತೆ ಒದ್ದು ಒಳಗೆ ಹಾಕಬೇಕು. ಆಮೇಲೆ ಅಲ್ಲಿ ಎಲ್ಲ ಫೆಸಿಲಿಟಿಗಳನ್ನು ಅವರಿಂದ ಕಸ್ಕೋಬೇಕು ಫಸ್ಟು. ಆಮೇಲೆ ಅವ್ರಿಗೆ ಶಿಕ್ಷಣವನ್ನು, ನ್ಯಾಯವಾದಂಥ ಎಲ್ಲರಿಗೂ ಏನು ಶಿಕ್ಷಣ ಸಿಗ್ತೈತಿ ಅದನ್ನು ಶಿಕ್ಷಣ ಕೊಡಿಸ್ಬೇಕು. ಆಮೇಲೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷಣದ ಆಧಾರದ ಮ್ಯಾಗ ಅವ್ರಿಗೆ ಅಲ್ಲಿ ಜಾಬ್ಗಳನ್ನು ಅಂದರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಇಷ್ಟು ಆದಾಗ ನಾವು ಅಲ್ಲಿ ಬೇರೆ ಪರಿವರ್ತನೆ ತರಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ನಾವು ತರಕ್ಕೆ ಸಾಧ್ಯನೇ ಇಲ್ಲ. ಒಂದು ಶಿಕ್ಷಣದ ರೀತಿಯಿಂದ ಒಂದು ಎಕನಾಮಿಕಲಿ ಅವ್ರನ್ನ ಅಪ್ಗ್ರೇಡ್ ಮಾಡಬೇಕು, ಶಿಕ್ಷಣ ಕೊಡಬೇಕು. ಇವು ಸಡಕ್ ಚಾಪ್ ಮದ್ರಸೆಗಳು, ಸಡಕ್ ಚಾಪ್ ಮೂಲ್ಯಗಳಿಂದ ಏನೇನು ಅವ್ರು ತಲೆ ತುಂಬ್ತಾರಲ್ಲ ಆ ಸೊಳ್ಳೆ ಮಕ್ಕಳನ್ನ ಎಲ್ಲರನ್ನೂ ತೆಗೆದು ಹೊರಗೆ ಹೋಗಿಬೇಕು. ಅದು ಆಗ್ಬೇಕು. ಆಗ್ಲೇ ಇಲ್ದ ಇನ್ನೂ 50 ಅಲ್ಲ 80 ವರ್ಷ ಆಯ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿ, ಈ ಪರಿಸ್ಥಿತಿ ಐತಂದ್ರೆ ಇದಕ್ಕೆ ಹಿಂದಿನ ಸರ್ಕಾರಗಳ ಕೊಡುಗೆ ಭಾಳ ಐತಿ. ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕಾಗಿಲ್ಲ, ಯಾಕಂದ್ರೆ ಜನರಿಗೆಲ್ಲ ಗೊತ್ತೈತಿ. ಈ ಕಟ್ಟುಮೂಲ್ಯಗಳು ಯಾರ್ಯಾರು ಅದಾರಲ್ಲ ಇವ್ರನ್ನೆಲ್ಲರನ್ನೂ ಹತ್ತಿಕ್ಬೇಕಂದ್ರೆ ಫಸ್ಟ್ ಮದ್ರಸೆಗಳು ಬಂದಾಗಬೇಕು. ಉರ್ದು ಭಾಷೆ ಇವ್ರೇನು ಪ್ರತಿಪಾದನೆ ಮಾಡ್ತಾರ ಅವನ್ನೆಲ್ಲಾನು ತೆಗೆದೋಗಿಬೇಕು. ಅಂದಾಗ ನಾವು ಅದನ್ನ ನಾವು ಒಂದು ಇದಕ್ಕೆ ತರಕ್ಕೆ ಸೆಕ್ಯುಲರ್ ಕಂಟ್ರಿ ಒಳಗೆ ನೀವು ಒಂದ್ ಸೈಡ್ ಪರವಾಗಿ ಮಾತಾಡಿದ್ರೆ, ಅದಕ್ಕೆ ನಾವು ಈಗ ನೋಡ್ರಿ ಮೊನ್ನೆ ವೈಸ್ ಪ್ರೆಸಿಡೆಂಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಲ್ಲ ಓವರ್ ರೂಲ್ ಮಾಡತ್ತಾರ, ಯಾರನ್ನ ಪ್ರೆಸಿಡೆಂಟಿನ ಮ್ಯಾಗ ಹೇರಿಕೆ ಮಾಡಕತ್ತಾರ, ನೀವು ಬಿಲ್ ಪಾಸ್ ಮಾಡಬೇಕು, ನಿಮ್ದು ಇದು ಇಲ್ಲ ಅಂತ. ವಿ ಆರ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ಪಾರ್ಲಿಮೆಂಟ್ ಸುಪ್ರೀಂ ಇದ್ದಾಗ ನೀವು ಯಾರಿಗೂ ಇದು ಮಾಡಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಕಂಟ್ರೋಲ್ ಸುಪ್ರೀಂ ಕೋರ್ಟ್ ಅಂಡ್ ಆಲ್ ಅದರ್ ಸಬಾರ್ಡಿನೇಟ್ ಕೋರ್ಟ್ಸ್ ರಿಗಾರ್ಡಿಂಗ್ ಸರ್ಟನ್ ಮ್ಯಾಟರ್ಸ್. ಅವ್ರ ಲಿಮಿಟ್ ಏನೈತಿ ಅನ್ನೋದು ನಾವು ತೋರಿಸ್ಬೇಕು. ಅಲ್ಲಿ ಕಾಲೇಜಿಯಂ ಸಿಸ್ಟಮ್ ಅನ್ನ ತೆಗೆದೋಗಿಬೇಕು. ಇವೆಲ್ಲ ಆದಾಗ ಅಂದ್ರೆ ನಾವು ಒಂದೇ ರೀತಿ ಆಕ್ಷನ್ ತಗೋಬೇಕಂದ್ರೆ ನಾವು ಈಗ ಮುಸಲ್ಮಾನರ ಮ್ಯಾಗ ಆಕ್ಷನ್ ತಗೋಬೇಕಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಏನೇನು ಸುತ್ತಮುತ್ತ ಇರತಕ್ಕಂಥ ಸಮಸ್ಯೆಗಳು ಏನದಾವ ಎಲ್ಲ ಬಗೆಹರಿಸಿ ಅದನ್ನ ಒಂದು ಅಂದ್ರೆ ಈಗ ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಈಗ ಇವತ್ತು ಒಂದಿನ ದಿವಸಕ್ಕೆ ಸೊಲ್ಯೂಷನ್ ಬೇಡ. ಅದು ಒಂದು ನಮ್ಮ ಮುಂದಿನ ಬರ್ತಕ್ಕಂಥ ಜನರೇಷನ್ಗೆ ಹೋಗ್ಬೇಕಂದಾಗ ನಾವು ಅದನ್ನ ಇದು 1947 ಮಾಡಿರುವಂತ ತಪ್ಪಿಂದ ತಪ್ಪು 1947 ಅಲ್ಲ, ಅದು ಯಾವಾಗ ಮುಸ್ಲಿಂ ಲೀಗ್ ಹುಟ್ಕೊಂತು ಅಲ್ಲಿಂದನೂ ತಪ್ಪು ಆಗ್ತಾನೆ ಬಂದಿದೆ. ನೆಹರು ಅವ್ರನ್ನ ಅಲ್ಲಿ ಏನು ಅದರ ಜವಾಬ್ದಾರಿಯನ್ನ ಅವ್ರು ಕೊಟ್ಟಾಗ ಅದೇ ಸರ್ದಾರ್ ಪಟೇಲ್ರಿಗೆ ಎಷ್ಟೋ ಜವಾಬ್ದಾರಿಗಳಿತ್ತು. ಅವ್ರೆಲ್ಲಾ ಜವಾಬ್ದಾರಿಗಳನ್ನ ಹೇಗ್ ನಿಭಾಯಿಸಿದ್ರು, ಇವ್ರು ಹೆಂಗ್ ನಿಭಾಯಿಸಿದ್ರು ಅನ್ನೋದು ನಮ್ ಮುಂದೆ ಉದಾಹರಣೆಗಳು ಇದ್ದೇ ಇದಾವೆ. ಆಮೇಲೆ ಈಗ ಮೋದಿ ಗವರ್ಮೆಂಟ್ ಬಂದಾಗ್ಲಿಂದ 2013ರಿಂದ ಅವ್ರು ತಂದಿರುವಂತ ಎಲ್ಲ ಪಾಲಿಸಿಗಳು, ಆರ್ಟಿಕಲ್ 370 ಆಗಿರ್ಬೋದು, ಆಮೇಲೆ ತಲಾಕ್ನ ತೆಗೆದ್ರು. ಸೊ ಆಮೇಲೆ ಈಗ ರೀಸೆಂಟ್ಲಿ ಇವಾಗ ಅಮೆಂಡ್ಮೆಂಟ್ ಪಾಸ್ ಆಯ್ತು. ಸೊ ಇದೆಲ್ಲ ಏನಾದ್ರು ಇದಕ್ಕೆ ಕಾರಣ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ? ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಂದ್ಮೇಲೆ ಮುಸಲ್ಮಾನರಲ್ಲಿ ಆದಂತಹ ಬೆಳವಣಿಗೆಗಳು ಅವು ಏನದು ನಾವು ಊಹಿಸ್ಕೊಳ್ಳಕ್ ಆಗ್ಲಾರ್ದಷ್ಟು ರಿಟ್ ಪಿಟಿಷನ್ಗಳು ಫೈಲ್ ಆದವು. ನಮ್ಮವರೇ ಆದಂತ ವಕೀಲರು ಅದನ್ನ ರೆಪ್ರೆಸೆಂಟೇಷನ್ ಮಾಡಕತ್ರು. ಅದಕ್ಕಿಂತ ಹೆಚ್ಚಾಗಿ ಯಾರು ಅದರಿಂದ ಬೆನಿಫಿಷಿಯಲ್ ಇದ್ದಾರಲ್ಲ, ಅದರಿಂದ ಲಾಭವನ್ನು ಯಾರು ಪಡ್ಕೊಳಕತ್ತಿದಾರಲ್ಲ ವಕ್ಫ್ ಭೂಮಿಗಳಿಂದ,
ಅವ್ರಿಗೆ ಈಗ ಬುಗು ಚಾಲು ಆಗೈತಿ. ಸೊ ಆ ಬುಗು ಚಾಲು ಆದ್ರಿಂದ ಇವ್ರ ಮೆಂಟಲಿ ಇವ್ರನ್ನ ಪ್ರವೋಕ್ ಮಾಡೋ, ಇವ್ರನ್ನ ಉತ್ಸಾಹ ಕೊಟ್ಟು ಅವ್ರಿಗೇನು ಪ್ರೋತ್ಸಾಹ ಕೊಟ್ಟು ಬರ್ರಿ ರೋಡ್ ಮ್ಯಾಗ ಅನ್ನುವಂತ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈ ಬೆಂಗಳೂರದಾಗ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಒಂದು ನಿಯಮ ಮಾಡಿತ್ತು, ಯಾರ ಏನ್ ಸ್ಟ್ರೈಕ್ ಮಾಡಿದ್ರು ಫ್ರೀಡಂ ಪಾರ್ಕ್ನಾಗ ಮಾಡ್ಬೇಕಂತ. ಈಗ ನೋಡ್ರಿ ರೋಡ್ನಾಗ ಬಂದ್ ಮಾಡಕ್ ಪರ್ಮಿಷನ್ ಕಾಂಗ್ರೆಸ್ ಗೌರ್ಮೆಂಟ್ ಅಂತ. ಇಂಥವು ಈಗ ಬೇರೆದವ್ರಿಗೆ ಒಂದ್ ನ್ಯಾಯ ನಮಗೊಂದ್ ನ್ಯಾಯ ಅಂದಾಗ ಈಗ ನಾವು ಅದನ್ನ ಅವಲೋಕನೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅವಲೋಕನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗ ಅದ್ರ ಸೊಲ್ಯೂಷನ್ ಸಿಗಂಗಿಲ್ಲ. ಸೊ ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ಸಚ್ ಆಕ್ಷನ್ಸ್ ಆಫ್ ದ ಎನಿ ಗೌರ್ಮೆಂಟ್. ಅದು ಬಿಜೆಪಿ ಗೌರ್ಮೆಂಟ್ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬೇರೆ ಯಾವ್ದೋ ಪಾರ್ಟಿ ಇರ್ಲಿ, ನಮಗ್ ಯಾವ್ದು ಒಳ್ಳೇದೋ ನಾವು ಅದನ್ನ ಚೂಸ್ ಮಾಡ್ಕೋಬೇಕು ಹೊರತು ಯಾರೋ ಈಗ ಈಗ ದೇಶ ವಿಭಜನೆ ಆಗಿದ್ದ ಧರ್ಮದ ಆಧಾರ ಮ್ಯಾಗ ಅಂದಾಗ ನಾವ್ ಯಾಕೆ ಇಲ್ಲಿ ಸೆಕ್ಯುಲರ್ ಇರ್ಬೇಕು? ಈ ವಿಷಯ ಈಗ ನಮ್ ದೇಶಕ್ಕೆ ಬಂದು ನಮ್ನ ಕೊಲ್ತಾರ ಅಂದ್ರೆ ನಾವ್ ಯಾಕೆ ಸೆಕ್ಯುಲರ್ ಇರ್ಬೇಕು? ನಮ್ಗೆ ಇರಕ್ ಆಗಂಗಿಲ್ಲ. ಬೇರೆ ದೇಶ ನಮ್ಗೆ ಅವ್ರಿಗೆ ಬೇರೆ ದೇಶ ಕೊಟ್ಟಿವಿ, ಎಲ್ಲರನ್ನು ಅಲ್ಲಿ ಕಳಿಸ್ರಿ. ಇಲ್ಲಿಲ್ಲ ಅಂದ್ರೆ ನಮ್ ದೇಶಕ್ಕೆ ನ್ಯಾಯಯುತವಾಗಿ ನಮ್ ದೇಶಕ್ಕೆ ನಿಯತ್ತಾಗಿರ್ಬೇಕು. ಇಲ್ಲ ಅಂದ್ರೆ ಆಗಂಗಿಲ್ಲ. ನಾವು ಈಗ ನೋಡ್ರಿ ಎಷ್ಟ ಸೆಕ್ಯುಲರ್ ಆಗಿ ಎಷ್ಟ್ ದಿವ್ಸ ಅಂತ ಇರ್ತೀವಿ ನಾವು. ಈಗ ಒಂದ್ ದಿವ್ಸ ಅಲ್ಲ ಮುಂದಿನ ಬರತೈತಲ್ಲ. ಈಗ ನೋಡ್ತೇವೆ ನಾವು ಎಲ್ಲ ಸ್ಟೋನ್ ಪೆಲ್ಟಿಂಗ್ ಆಕತಿ ಉತ್ತರ ಪ್ರದೇಶದಾಗ, ಬಿಹಾರದಾಗ, ಇಲ್ಲೇ DJ ಹಳ್ಳಿ, KG ಹಳ್ಳಿ ಇಂಥವೆಲ್ಲ ಆದಾಗ ಸ್ಟೇಷನ್ ಸುಡುವಷ್ಟ ಮತಾಂಧ್ರ ಅದಾರಂದ. ಸೊ ಇವೆಲ್ಲ ಮೂಲಭೂತವಾಗಿ ಇವೆಲ್ಲ ಚೇಂಜ್ ಆದ್ರೇನೆ ನಾವು ಇದರಲ್ಲಿ ಏನೋ ಬದಲಾವಣೆ ಅಂದ್ರೆ ನಾವು ಸುತ್ತಮುತ್ತ ಅದಕ್ಕೆ ಸಮಸ್ಯೆಗಳಿಗೆ ಏನೇನು ಫಸ್ಟ್ ಸ್ಟೆಪ್ ತಗೋಬೇಕಲ್ಲ ಅವ್ನು ತಗೊಂಡಾಗ ಮೇನ್ ಸಮಸ್ಯೆಗಳ ಬಗೆಹರಿಯುತ್ತೆ. ಇದು ಮಹಾ ದುರಂತನೇ ಅಂತ ಹೇಳ್ಬೋದು. ಕಾಶ್ಮೀರ ನಮ್ಮ ಶಿರಸ್ಸು ಭಾಗ ಇದ್ದಂಗೆ, ಆ ಶಿರಭಾಗ, ಅದರಲ್ಲಿ ನಮಗೂ ಹಕ್ಕಿದೆ, ಅವ್ರಿಗೂ ಇದೆ. ಮಾನವೀಯತೆ ದೃಷ್ಟಿಯಿಂದ ಇದು ಆಗಬಾರ್ದಿತ್ತು. ಈಗ ನಾವು ಆಲ್ರೆಡಿ ಕಾಶ್ಮೀರದಲ್ಲಿ 370 ರದ್ದು ಮಾಡಿ ಅವ್ರನ್ನ ನಾವು ಅಂದರೆ ಅವ್ರನ್ನ ಒಳ್ಳೆ ಉತ್ತಮ ಆಡಳಿತ ಕೊಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಕಾಶ್ಮೀರ ಕೂಡ ನಮ್ಮದು ಪಾರ್ಟ್ ಅನ್ನಂಗೆ ಅಲ್ಲಿ ಸಮಿಟ್ಸ್ ಎಲ್ಲ ಮಾಡಿ ನಾವು ಎಷ್ಟೋ ಎಫರ್ಟ್ ಆಗ್ತಿದೆ ಇಂಡಿಯಾ. ಅಂದರೆ ಕಾಶ್ಮೀರಕ್ಕೆ ಡೆವಲಪ್ ಮಾಡಬೇಕು, ಟೂರಿಸಮ್ ಡೆವಲಪ್ ಮಾಡಬೇಕು ಅಂತ. ಈಗ ತಾನೇ ಬೆಳವಣಿಗೆ ಅಂತಲ್ದಿರೋ ಕಾಶ್ಮೀರನ ನಾವು ಏಕಾಏಕಿ ಈ ಥರ ಟೆರರಿಸ್ಟ್ ಅಟ್ಯಾಕಿಂದ ಆಗ್ಬೋದು, ಇನ್ನು ಅನಧಿಕೃತವಾಗಿ ಅಕ್ರಮ ಮಾಡ್ಬೋದು ನಮ್ಮ ದೇಶದ ಮೇಲೆ, ಮತ್ತು ಥ್ರೆಟ್ ಮಾಡ್ಬೋದು ಅಲ್ಲಿರೋ ಪೀಪಲ್ಸ್ಗೆ. ಯಾರು ರಿಲಿಜಿಯನ್ ಬೇಸಿಸ್, ಈಗ ನೀವು ಹೇಳ್ದಂಗೆ ರಿಲಿಜಿಯನ್ ಧರ್ಮ, ಯಾವ ಧರ್ಮದಲ್ಲೂ ಸಾಯಿಸ್ಬಿಟ್ಟು ಇನ್ನೊಬ್ಬನ ಮೇಲೆ ನೀವು ಮಾರಮನೆ ಕಟ್ಟಿ ಅಂತ ಎಲ್ಲೂ ಹೇಳಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ದೇಶದಲ್ಲಿ ಯಾವತ್ತೇ ಆಗಲಿ ಭಾರತ ಯಾವತ್ತೂ ಯುದ್ಧವನ್ನು ಬಯಸಿಲ್ಲ. ಶಾಂತಿಪ್ರಿಯ ರಾಷ್ಟ್ರ ಅಂದರೆ ಏಕೈಕ ಭಾರತ ಒಂದೇ. ಅದನ್ನು ನಾವು ಎಲ್ಲರೂ ಮನಗಂಡಬೇಕಿತ್ತು. ಇದು ಟೆರರಿಸ್ಟ್ ಅಟ್ಯಾಕು ಮನಸ್ಸಿಗೆ ತುಂಬ ದುಃಖಕರ ಮಾಡಿದೆ ಎಲ್ಲರಿಗೂ. ಏನು ಸಂಜಯ್, ಇದು ಏನು ಹೇಳ್ತೀಯ? ಈ ಥರ ಆಗ್ಬಿಡ್ತಲ್ಲ ನಮ್ಮ ದೇಶದಲ್ಲಿ. ಏನಾಗಿದೆ ಅಂದರೆ ಪಹಲ್ಗಾಮ್ ಬಂದ್ಬಿಟ್ಟು ಇಟ್ಸ್ ಎ ಸ್ಟ್ರಾಟಜಿಕ್ ಪ್ಲೇಸ್ ಫಾರ್ ಪಾಕಿಸ್ತಾನ್. ಇಂಡಿಯಾ ಒಂದು ಪ್ರೀ ಇಂಡಿಪೆಂಡೆನ್ಸ್ ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಟೈಮಲ್ಲಿ ಏನಾಗಿದೆ ಅಂದರೆ ದೇವ್ ಡನ್ ಅ ರಾಂಗ್ ಥಿಂಗ್. ಇದು ಮಾಡಬಾರ್ದಾಗಿತ್ತು. ಅವಾಗಲೇ ಅವರು ಯಾರಿಗೆ ಎಷ್ಟು ಭಾಗ ಹೋಗಬೇಕು, ಯಾರ್ದು ಈ ಲೈನ್ ಆಫ್ ಕಂಟ್ರೋಲ್ LOC ಏನಿದೆ ಅದನ್ನು ಅವರು ಮುಂಚೆನೇ ಗಡಿ ಭಾಗನ ಏನು ಅಂತ ಅವರು ಕರೆಕ್ಟಾಗಿ ಭಾಗ ಮಾಡಬೇಕಾಗಿತ್ತು ಫಸ್ಟು. ಅವಾಗ ರಾಡ್ ಕ್ಲಿಫ್ ಲೈನ್ ಅಂತ ಏನಿದೆ ಆ ಲೈನ್ನ ಅವರು ಈಗ ವಿತೌಟ್ ಎನಿ ಸರ್ವೆ ಅವರು ಮಾಡಿಬಿಟ್ಟಿದ್ದಾರೆ. ಸೊ ಇಟ್ ಈಸ್ ನಾಟ್ ಇಂಪ್ರಾಪರ್ ಆಗಿ ಗಡಿ ಡಿವಿಷನ್ ಆಗಿದೆ ಇಂಡಿಯಾ ಮತ್ತು ಪಾಕಿಸ್ತಾನಲ್ಲಿ. ಇಟ್ಸ್ ಎ ಅನ್ರಿಸಾಲ್ವ್ಡ್ ಇಶ್ಯೂ ಟಿಲ್ ಡೇಟ್ ಆಫ್ಟರ್ 70-75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಫಾರ್ ಬೋತ್ ಆಫ್ ದ ಕಂಟ್ರೀಸ್. ಇದೊಂದು ದುರಂತ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಇವಾಗ ಆಲ್ ಆಫ್ ದಿ ನೇಷನ್ಸ್ ಶುಡ್ ಬಿ ಕನ್ಸಿಡರಿಂಗ್ ಫಾರ್ ಡೆವಲಪಿಂಗ್ ಆ್ಯಂಡ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್. ಎಲ್ಲ ದೇಶಗಳು ಏನು ಮಾಡಬೇಕು, ಪಾವರ್ಟಿ, ಹಂಗರ್ ಮತ್ತು ಅವರ ಡೆವಲಪ್ಮೆಂಟ್, ಎಜುಕೇಷನ್ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯುರೋಪಿಯನ್ ಯೂನಿಯನ್ನ ತಗೊಂಡ್ರೆ ದೇ ಆರ್ 26 ಅಪ್ರಾಕ್ಸಿಮೇಟ್ಲಿ 30 ಕಂಟ್ರೀಸ್ ಅವರು. ಸೊ ದೇ ಆರ್ ಇನ್ ಕೋಆರ್ಡಿನೇಷನಿಂದ ದೇ ಹ್ಯಾವ್ ಫಾರ್ಮ್ಡ್ ಒನ್ ಕರೆನ್ಸಿ. ಯುರೋಪಿಯನ್ ಯೂನಿಯನ್ ಇರೋದು ಇದು ಏನು ಯೂರೋಸಿಂದ ದೇ ಹ್ಯಾವ್ ರೇಸ್ ದೇರ್ ಎಕಾನಮಿ. ಎಲ್ಲರೂ ಕೊಲಾಬ್ರೇಷನ್ ಅಲ್ಲಿ ದೇ ಆರ್ ಇನ್ಕ್ರೀಸಿಂಗ್ ದೇರ್ ಎಕಾನಮಿ. ಡಾಲರ್ಸ್ ಬಿಟ್ರೆ ಯೂರೋ ಮತ್ತೆ ಪೌಂಡೇ ಇರೋದು. ಯುರೋಪ್ ಅಷ್ಟು ಡೆವಲಪ್ ಆಗಿದ್ದಾರೆ. ಸೊ ಆಸ್ ವಿ ಅ ಸಾರ್ಕ್ ನೇಷನ್, ನಾವು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀವಿ, ರೀಜನಲ್ ಆರ್ಗನೈಸೇಷನ್. ಅದರಲ್ಲಿ ನಮ್ಮ ಸೌತ್ ಏಷ್ಯನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಪಾಕಿಸ್ತಾನ್, ಇಂಡಿಯಾ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಎಲ್ಲ ಬರ್ತೀವಿ. ಸೊ ವಿ ಶುಡ್ ಬಿ ಅ ಬ್ರದರ್ ಸ್ಟೇಟ್ಸ್. ನಾವು ಈ ಥರ ಹೊಡೆದಾಡೋದ್ರಲ್ಲಿ ಅರ್ಥ ಇಲ್ಲ.
ಅದನ್ನ ನಮ್ಮ ಆ, ಪಕ್ಕದ ದೇಶ ಆದಂಥ ಪಾಕಿಸ್ತಾನ ಅವರು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾವು ಈಗೇನು ನಮ್ಮ ಪ್ರಧಾನಿಯವರು ಇಂಡಸ್ ಟ್ರೀಟಿನ ಸಸ್ಪೆಂಡ್ ಮಾಡಿದ್ದಾರೆ, ಇಟ್ ಈಸ್ ಏನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ, ಅವರು ದ ಸ್ಟ್ರಾಟಜಿಕ್ ಆಫೀಸರ್ಸ್ ಆಫ್ ಪಾಕಿಸ್ತಾನ್ ಮತ್ತು ಪಾಕಿಸ್ತಾನ್ ಆರ್ಮಿ ಮತ್ತು ಅವರೆಲ್ಲ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ, ಅವರು ಕಂಡೆಮ್ ಮಾಡ್ತಾ ಇಲ್ಲ ದ ಆ್ಯಕ್ಟ್ ದಟ್ ಟುಕ್ ಪ್ಲೇಸ್ ಇನ್ ದ ಪಹಲ್ಗಾಮ್. ಅವರು ದೇ ಆರ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್, ಅವರು ಅದನ್ನೇ ಅಪ್ಹೋಲ್ಡ್ ಮಾಡ್ತಿದ್ದಾರೆ. ಸೊ ಅದು ಇಟ್ ಈಸ್ ಎಗೇನ್ಸ್ಟ್ ಟು ದ ಹ್ಯೂಮನ್ ಹ್ಯೂಮನ್ ರೈಟ್ಸ್. ಸೊ ಅದು ಮಾಡಬಾರ್ದು. ಆಮೇಲೆ ಆಸ್ ವಿ ಆಲ್ ನೋ ದಟ್ ಪಾಕಿಸ್ತಾನ್ ಈಸ್ ಫಂಡಿಂಗ್ ದ ಟೆರರಿಸ್ಟ್, ಇಟ್ ಶುಡಂಟ್ ಬಿ ದ ಸಿನಾರಿಯೋ. ಈ ಥರ ಆಗಬಾರ್ದು. ಅಂದರೆ every state should be a peace loving state, and if there is peace and tranquility between the neighboring countries, only then the development will be there. This one scenario. And if you take up the religious matters, ಯಾವುದೇ ರಿಲಿಜನ್ ಆಗಲಿ ಇನ್ನೊಬ್ಬನ ಕೊಂದುಬಿಟ್ಟು ಆ ಧರ್ಮ ಬೆಳಿಬೇಕು ಆ ಥರ ಯಾರು ಪ್ರತಿಪಾದಿಸಲ್ಲ. ಇಟ್ ಈಸ್ ಅ ರಾಂಗ್ ಅಸಂಪ್ಷನ್ ಇನ್ ದ ಮೈಂಡ್ಸ್ ಆಫ್ ಪೀಪಲ್. ಇದು ಇಟ್ ಶುಡ್ ಬಿ ಎರಾಡಿಕೇಟೆಡ್ ಅಂಡ್ ಇಟ್ ಶುಡ್ ಬಿ ಟ್ರೀಟೆಡ್ ಅವ್ರನ್ನ ಸರಿದಾರಿಗೆ ತರೋಂಥ ಕೆಲಸಗಳನ್ನ ಧರ್ಮಗುರುಗಳು ಮಾಡಬೇಕು. ಆ ಧರ್ಮದಲ್ಲಿ ಎಲ್ಲ ಧರ್ಮದಲ್ಲೂ ಪ್ರತಿಪಾದಿಸೋದೊಂದೇ ಮಾನವೀಯತೆ, ಅದನ್ನು ಅರ್ಥಕೋಬೇಕು. ಸೊ ಅದಕ್ಕೆ ಈ ಥರ ಸಿನಾರಿಯೋಗಳು ಏನಕ್ಕಾಗುತ್ತೆ ಅಂದರೆ, ಒಂದು ಲ್ಯಾಂಡು, ಒಂದು ವಾಟರು, ಇನ್ನೊಂದು ರಿಸೋರ್ಸಸ್ ಇಶ್ಯೂ ಆಗಿರ್ಬೋದು. ಈಗ ನಮ್ಮದು ಪಾಕಿಸ್ತಾನ್ ಮತ್ತು ಕಾಶ್ಮೀರ್, ಇಂಡಿಯಾ ಪಾಕಿಸ್ತಾನ್ ಏನಿದೆ ಈ ಕಾಶ್ಮೀರ್ ಇಶ್ಯೂ, ಅದು ಅದೇ ಇಶ್ಯೂನೇ, ಲ್ಯಾಂಡ್ ಇಶ್ಯೂ. ಸೊ ಈ ಲ್ಯಾಂಡ್ ಇಶ್ಯೂ ಏನು ಮಾಡಬೇಕು, ಇಟ್ ಶುಡ್ ಬಿ ರಿಸಾಲ್ವ್. ಬೋತ್ ದ ಕಂಟ್ರೀಸ್ ಶುಡ್ ಮೇಕ್ ಅ ಟ್ರೀಟಿ ಅಂತ ಮಾಡಿಬಿಟ್ಟು ಒಂದು ಕ್ಲಿಯರ್ ಗಡಿರೇಖೆ ಹಾಕ್ಕೊಂಡು, ಇದನ್ನು ಬಿಟ್ಟು ನಾನು ಬರಲ್ಲಪ್ಪ, ಇದನ್ನು ಬಿಟ್ಟು ಇಷ್ಟು ಅಂತ ಅವರು ಮಾಡಿಕೊಂಡು ಕ್ಲಿಯರ್ ಲೈನ್ ಆಫ್ ಬಾರ್ಡರ್ ಫಾರ್ ಬೋತ್ ಆಫ್ ದ ಕಂಟ್ರೀಸ್ ಮಾಡಿಕೊಂಡು ಪೀಸ್ಫುಲ್ಲಾಗಿ ಇವ್ರದ್ದೇನಿದೆ ಇವ್ರ ಇಶ್ಯೂಸು, ಅವ್ರದ್ದು ಪಾಕಿಸ್ತಾನ ಅವ್ರದ್ದು ಏನಿದೆ ಅವ್ರ ಇಶ್ಯೂಸ್ ಮಾಡಿಕೊಂಡು ಡೆವಲಪ್ಮೆಂಟ್ ಕಡೆ ಮತ್ತು ಸಸ್ಟೈನಬಲ್ ಗೋಲ್ಸ್ ಕಡೆ, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಕಡೆ, ಗ್ರೋತ್ ಕಡೆ ಎಲ್ಲ ಫೋಕಸ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ ಎ ಗುಡ್ ಆಪರ್ಚುನಿಟಿ ಫಾರ್ ಗ್ರೋತ್ ಫಾರ್ ಬೋತ್ ಆಫ್ ದ ಕಂಟ್ರೀಸ್. ಈಗ ಏನಾಗುತ್ತೆ ಅಂದರೆ, ಇಫ್ ಬೋತ್ ಆಫ್ ದ ಕಂಟ್ರೀಸ್ ನಾವು ವಿವರ್ ಇನ್ ಡಿಫೆನ್ಸಿವ್ ಪೊಸಿಷನ್, ನಮ್ಮ ಹತ್ರ ಎಲ್ಲ ಥರದ ರಿಟಾಲಿಯೇಷನ್ ಮಾಡೋಷ್ಟು ಪವರು ಇಂಡಿಯಾಗಿದೆ. ಇಂಡಿಯಾ ಇಸ್ ನಾಟ್ ರಿಟಾಲಿಯೇಟಿಂಗ್ ಫಾರ್ ದ ಆ್ಯಕ್ಟ್ ದಟ್ ಈಸ್ ಡನ್ ಬೈ ದ ಟೆರರಿಸ್ಟ್. ಯಾಕೆ ಅಂತಂದರೆ ಇಟ್ ವಿಲ್ ಲೀಡ್ ಟು ಅ ವಾರ್ಸ್. ನಾವು ಇವಾಗ ಪಾಕಿಸ್ತಾನ ಜೊತೆ 2-3 ವಾರ್ ನೋಡಿದ್ದೀವಿ. ಇಟ್ ಈಸ್ ಎಗೇನ್ಸ್ಟ್ ಟು ದ ಹ್ಯುಮ್ಯಾನಿಟಿ. ಮತ್ತು ಸಾವಿರಾರು ಜನ ಕಳ್ಕೊಳೋಂಥ ಪರಿಸ್ಥಿತಿ, ಎಕಾನಮಿ ಲಾಸ್ ಆಗೋಂಥ ಪರಿಸ್ಥಿತಿ ಫಾರ್ ಬೋತ್ ದ ನೇಷನ್ಸ್ ಬರುತ್ತೆ. ಸೊ ಈಗ ಎಕಾನಮಿ ಲಾಸ್ ಆಗಿ ಇವಾಗ ಈಗಲೇ ಡೆವಲಪಿಂಗ್ ನೇಷನ್ಸಲ್ಲಿ ಇದ್ದೀವಿ ನಾವು, ಆರ್ ನಾಟ್ ಎ ಡೆವಲಪ್ಡ್ ನೇಷನ್. ಸೊ ಏನು ಮಾಡಬೇಕು, ಬೋತ್ ಶುಡ್ ಕಮ್ ಆ್ಯಂಡ್ ಸಿಟ್ ಟುಗೆದರ್. ದ ಆಫೀಸರ್ಸ್ ದ ಅಫಿಷಿಯಲ್ಸ್ ಇನ್ ದ ಹೈ ರ್ಯಾಂಕಿಂಗ್ ಬಂದು ದೇ ಶುಡ್ ಸಿಟ್ ಟುಗೆದರ್ ಆ್ಯಂಡ್ ಮೇಕ್ ಅ ಟ್ರೀಟಿ, ಅ ಪೀಸ್ ಟ್ರೀಟಿ ಮಾಡಿಕೊಂಡು ಇಟ್ ಶುಡ್ ಫೋಕಸ್ ಆನ್ ಡೆವಲಪ್ಮೆಂಟ್. ದಿಸ್ ಶುಡ್ ಬಿ ದ ಸಿನಾರಿಯೋ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಇದೆಲ್ಲ ತಗೊಂಡಿದ್ರಿಂದ ನಮ್ಮ ಸರ್ಕಾರ ಕೂಡ ಒಂದಿಷ್ಟು ಕಠಿಣ ಕ್ರಮಗಳು ತಗೊಂಡಿದೆ. ಅದು ನಮ್ಮ ದೇಶಕ್ಕೆ ಅನಾನುಕೂಲನೂ ಆಗ್ಬೋದು, ಅನುಕೂಲನೂ ಆಗ್ಬಾರ್ದು. ಬಸ್ಟ್ ಮಾನವೀಯತೆ ದೃಷ್ಟಿಯಿಂದ ನಾವು ಎಲ್ಲರೂ ಕೂಡ ಶಾಂತಿ ಸಹಬಾಳ್ವೆಯನ್ನು ಹೇಳ್ಕೊಡೋ ದೇಶ ನಮ್ಮದು. ಅದಕ್ಕೋಸ್ಕರ ನಾವು ಈ ಥರ ಆಗಬಾರ್ದಿತ್ತು ದುರಂತ. ಪಾಕಿಸ್ತಾನನೂ ಕೂಡ ಇದಕ್ಕೆ ಪ್ರಚೋದನೆ ಕೊಡಬಾರ್ದು. ಟೆರರಿಸಮ್ನ ಕೊನೆಗಾಣಕ್ಕೆ ಅವರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಅವರು ಕೂಡ ಲಾ ಆ್ಯಂಡ್ ಆರ್ಡರ್ನ ನೀಟಾಗಿ ಫಾಲೋ ಮಾಡಬೇಕು. ಇದೇ ನಮ್ಮ ದೇಶದ ಒಂದು ಮಹಾ ದುರಂತದ ಕಥೆ ಆಗ್ಬಿಡ್ತು. एज वी ऑल नो, अभी जो पहलगाम में जो टेरर अटैक हुआ है उसके बारे में ये है कि ह्यूमैनिटी को हम खो रहे हैं धीरे धीरे, हम ह्यूमैनिटी को छोड़ रहे हैं. दिस वॉज नॉट सपोज टू हैपन. हम किसी आदमी को रिलीजन के बेसिस पे क्यों शॉर्ट करें, फर्स्ट थिंग. सेकेंड थिंग ये है कि वो एक टूरिस्ट स्पॉट है. बाय द वे, अगर टूरिस्ट अगर वहाँ रुक जाती है, नहीं जाती है, तो आप खुद सोचिए कि उनकी जो इकोनॉमी है वो कहाँ पे जाएगी. थिंक अबाउट देयर GDP, वेयर इट विल गो. After that, I want to say one thing. Think about those families who are going to enjoy the trip, especially those who went for honeymoon, for family trip. Honeymoon in the sense like that Navy officer, he was married on 16th April. और 6 दिन के अंदर उसकी डेड बॉडी आती है घर पे खुशी का मातम मनाने की जगह हम क्या मना रहे हैं, उसकी डेड बॉडी. Think about those people who got suddenly shot by those terrorists. They did not think about this, what will going to happen. ये लोग कैसे हैं जो हम रिलीजन के बेसिस पे किसी को मार रहे हैं, किसी को हम एकदम गोली पे चला रहे हैं. ये कैसी दुनिया पे हम जी रहे हैं.
क्यों ऐसा हो रहा है? अगर हम भाईचारे की बात करते हैं, इंडिया इज अ सेकुलर कंट्री, हमें पता है, अगर हम भाईचारे की बात करते हैं, हम सभी रिलीजन को रेस्पेक्ट करते हैं, तो फिर ऐसा क्यों हो रहा है? वी नीड टू हैव अ कंसर्न अबाउट दिस. உங்கள் எல்லாருக்கும் தெரிஞ்ச மாதிரி பஹல்கம் டெரர் அட்டாக்ஸ் பற்றி இப்போது ரொம்ப வைரலான ஒரு நியூஸாக போய்கிட்டு இருக்கு. ஸோ அதில் வந்துட்டு எல்லாருமே அதை ஒரு ரிலீஜியஸ் கண்டென்ட்டாக ஆக்கிட்டு இருக்காங்க. பட் அதையும் தாண்டி நிறைய விஷயங்கள் அதில் பார்க்க வேண்டியது நமக்கு இருக்குது. ஒரு பக்கம் ஒரு கப்பலை சாவடிச்சிருக்காங்க. அதில் ஒரு ஒய்ஃப் வந்துட்டு ஒய்ஃபையும் குழந்தைய மட்டும் விட்டு வச்சுட்டு அவங்க ஹஸ்பண்டை மட்டும் அங்கே வந்துட்டு டெரர் அட்டாக்ஸில் சாவடிச்சிருக்காங்க. அதில் குழந்தை சொல்லுது மோடி கிட்ட போய் சொல்லுன்னு சொல்லியிருக்காங்க. இந்த இடத்துல இதை கொண்டு வர வேண்டிய அவசியமே கிடையாதுன்னு தோணுது. அதையும் தாண்டி இதில் வந்துட்டு இந்தியாவுக்கும் பாகிஸ்தானுக்கும் உள்ள ட்ரீட்டிஸ் எல்லாமே கேன்சல் பண்ணியிருக்காங்க. அங்கே இருக்கிற ஆளுங்களை இங்கே விட்டுறதில்லை, இங்கே இருக்கிற ஆளுங்களையும் அங்கே வெளியில் போக விட்டுறது. அதனால அந்த நாட்டுக்கும் நம்ம நாட்டுக்கும் நடுவில் இருக்கிற நிறைய விஷயங்களை மோடி அவர் வந்துட்டு அதை ரத்து செய்யணும் அப்படின்னு சொல்லி கொண்டு வந்திருக்காங்க. ட்ரீட்டிஸ் எல்லாமே கேன்சல் ஆயிருக்கு. இது வந்துட்டு ரொம்ப சென்சிட்டிவான ஒரு கண்டென்ட் இங்கே நம்மளோட கண்ட்ரியில் நடந்துட்டு இருக்கு. இது ரொம்ப எல்லாருக்குமே வந்துட்டு மனசு ரொம்ப தளர ஒரு விஷயமா இருக்குது இது. அதையும் தாண்டி இது வந்துட்டு அங்கே இருந்த அந்த டெரரிஸ்ட் எல்லாருமே ஒரு சாதாரண மனுஷனா, ஒரு மிலிட்ரி ஆஃபீஸர்ஸ் எப்படி வருவாங்களோ அந்த மாதிரி யூனிஃபார்ம் போட்டுட்டு வந்து அட்டாக் பண்ணியிருக்கிறதா சொல்கிறாங்க. நிறைய வீடியோஸும் ஸ்ப்ரெட் ஆயிருக்கு. ஸோ இது வந்துட்டு நம்ம ரொம்ப ஒரு ஹார்ட் பிரேக்கிங்கான ஒரு விஷயமா நம்ம ஊரில் ಇದು போய்கிட்டு இருக்கு. ಸ್ನೇಹಿತರೆ, ಇದಾಗಿತ್ತು ನಮ್ಮ ಲಾ ಸ್ಟೂಡೆಂಟ್ಸ್ಗಳ ಮಾತು. ಒಬ್ಬರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು ಕಿ ಬೇರೆ ದೇಶಗಳು ಲೈಕ್ US, ಯುರೋಪ್ ಇವರು ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಆಮೇಲೆ ಇವರಲ್ಲೊಂದು ಯಾವ ಥರ ಕೋಆರ್ಡಿನೇಷನ್ ಇದೆ. ಬಟ್ ನಾವುಗಳು ನಮ್ಮದ್ರಲ್ಲೇ ಕಾಲು ಎಳ್ಕೊಂಡು ಇನ್ನೊಬ್ಬರನ್ನ ತುಳ್ಕೊಂಡು ಯಾವ ಥರ ನಮ್ಮ ಡೆವಲಪ್ಮೆಂಟ್ನ ನಾವೇ ತಡೀತಾ ಇದ್ದೀವಿ. ಉದಾಹರಣೆಗೆ ಯುರೋಪ್ ಯೂನಿಯನಲ್ಲಿ ಸುಮಾರು 26-30 ದೇಶಗಳಿವೆ. ಇವರೆಲ್ಲ ಯಾವ ಥರ ಕೋಆರ್ಡಿನೇಷನಲ್ಲಿ ಬಂದು ಒಟ್ಟಿಗೆ ಸೇರಿಕೊಂಡು ಒಂದೇ ಕರೆನ್ಸಿಯನ್ನು ಮಾಡಿಕೊಂಡು ಇವರ ಎಕನಾಮಿನ ಯಾವ ಥರ ಬೂಸ್ಟ್ ಮಾಡ್ತಾ ಇದ್ದಾರೆ. ಬಟ್ ನಾವುಗಳಿಲ್ಲಿ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ. ಇನ್ನೊಬ್ಬರು ಬಂದು ಡೈರೆಕ್ಟಾಗಿ ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡಿದ್ರು ಕಿ ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಇರುವಂಥ ಲೋಕಲೈಟ್ಸ್ ಮುಸ್ಲಿಮ್ಗಳಿಗೆ ಯಾವ ಥರ ಒಂದು ವಿದ್ಯಾಭ್ಯಾಸವನ್ನು ನಾವು ನೀಡಬೇಕಾಗಿದೆ. ಯಾಕಂದರೆ ಅಲ್ಲಿರುವಂತಹ ಮುಸ್ಲಿಮ್ಗಳಿಗೆ ಯಾವ ಥರ ಒಂದು ಮನೋಭಾವ ಇದೆ, ಅವ್ರ ಮನಸ್ಥಿತಿ ಎಷ್ಟು ವೀಕ್ ಆಗಿದೆ. ಸೊ ಅದನ್ನು ನಾವು ವಿದ್ಯಾಭ್ಯಾಸದ ಮೂಲಕ ಸರಿಪಡಿಸಬೇಕಾಗಿದೆ ಅಂತ ಅವ್ರದ್ದೊಂದು ಒಪಿನಿಯನ್ನ ಕೊಟ್ಟರು. ಮತ್ತು ಇನ್ನು ಕೆಲವರು ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡಿದ್ರೆ, ಕೆಲವರು ಟೂರಿಸ್ಟ್ ಅಟ್ರಾಕ್ಷನ್ ಬಗ್ಗೆ ಮಾತಾಡಿದ್ರು. ಹೇಗೆ ಅಲ್ಲಿ ಜನರು ಪಿಕ್ನಿಕ್ಗೋಸ್ಕರ ಹೋಗಿದ್ರು, ಬಟ್ ಇನ್ ರಿಟರ್ನ್ ಅವ್ರ ಹೆಣ ಬಂತು. ಸೊ ಈ ಥರ ಅವರವರ ಒಪಿನಿಯನ್ನ ಕೊಟ್ಟರು. ಬಟ್ ನಾನು ಹೇಳುವುದೇನೆಂದರೆ, ಕೆಲವು ಗಾಯಗಳು ಶರೀರದಲ್ಲಿ ಮಾತ್ರವಲ್ಲ, ಹೃದಯದಲ್ಲೂ ಬೀಳುತ್ತವೆ. ಪಹಲ್ಗಾಮ್ ದಾಳಿ ಒಂದು ಸಾಮಾನ್ಯ ಘಟನೆ ಅಲ್ಲ. ಅದು ನಮ್ಮ ಶಾಂತಿಯ ಕನಸುಗಳ ಮೇಲೆ ನಡೆದಿರುವ ಹೃದಯ ವಿದ್ರಾವಕ ಹಲ್ಲೆ. ಈ ದಾಳಿ ನಮ್ಮ ವೀರರನ್ನು ಮಾತ್ರ ಕಳೆದುಕೊಂಡಿಲ್ಲ, ನಮ್ಮ ನಂಬಿಕೆ, ನಮ್ಮ ಭದ್ರತೆಯ ಭಾವನೆಯನ್ನು ಕುಗ್ಗಿಸಿದೆ. ಆದರೆ ಭಾರತ ಮಾತ್ರ ಶರಣಾಗುವುದಿಲ್ಲ. ನಾವು ಆ ತಾಯಿಯ ಕಣ್ಣೀರನ್ನು ಮೌನವಾಗಿ ನೋಡುವ ದೇಶವಲ್ಲ. ನಾವು ಪ್ರತಿದಿನ ಮರಣದೊಂದಿಗೆ ಮುಖಾಮುಖಿಯಾಗುವ ಯೋಧನ ಧೈರ್ಯವನ್ನು ಗೌರವಿಸುವವರು. ನಾವು ಎಷ್ಟು ದಿನ ಮೌನವಾಗಿರಬೇಕು? ನಾವೆಷ್ಟು ದಿನ ಈ ನೋವನ್ನು ನುಂಗುತ್ತಾ ಮುಂದುವರಿಯಬೇಕು? ಇದು ಕೇಳುವ ಕಾಲ ಅಲ್ಲ, ಇದು ಒಂದಾಗಿ ನಿಲ್ಲುವ ಕಾಲ. ದ್ವೇಷ ಹಬ್ಬುವವರಿಗೆ ಇದು ಸ್ಪಷ್ಟವಾಗಿ ಸಂದೇಶವಾಗಬೇಕು. ನಾವು ಭಾರತೀಯರು, ನೋವಲ್ಲಿ ಒಂದಾಗುವವರು. ತೊಂದರೆ ಎದುರಿಸಬೇಕಾದರೂ ಹೆದರುವವರಲ್ಲ. ಒಂದು ದಿನ ನಿಶ್ಚಿತವಾಗಿ ಶಾಂತಿ ಜಯಿಸುತ್ತದೆ ಮತ್ತು ಪ್ರತಿಯೊಬ್ಬ ತಾಯಿ ತನ್ನ ಮಗನನ್ನು ಸುರಕ್ಷಿತವಾಗಿ ಮನೆಗೆ ಬರಮಾಡಿಕೊಳ್ಳುವ ದಿನ ಬಂದೇ ಬರುತ್ತದೆ.